ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಮೊದಲಿಗೆ ನಿಂತು ಮಾಡುವಂತಹ ಆಸನಗಳು. ಈಗ ನಂತರದ ಆಸನ ವೃಕ್ಷಾಸನ. ವೃಕ್ಷ ಎಂದರೆ ಮರ, ಆಸನ ಅಂದರೆ ಭಂಗಿ. ಅದನ್ನು ಮಾಡುವ ವಿಧಾನ: ಮೊದಲಿಗೆ ಸಮಸ್ಥಿತಿ. ತಾಡಾಸನದಲ್ಲಿ ನಿಂತು ದೇಹದ ಭಾರವನ್ನು ಎರಡೂ ಕಾಲುಗಳಿಗೆ ಸಮವಾಗಿ ಹಂಚಿಕೊಳ್ಳಿ. ಒಂದು ಬಿಂದುವಿನಲ್ಲಿ ನಿಮ್ಮ ದೃಷ್ಟಿ ಇರಲಿ. ಇದು ಸಮತೋಲನಕ್ಕೆ ಸಹಾಯವಾಗುತ್ತದೆ. ಈಗ ಬಲಕಾಲಿನ ಪಾದವನ್ನು ಎಡಕಾಲಿನ ಒಳಭಾಗಕ್ಕೆ ಎತ್ತಿ ಇಟ್ಟುಕೊಳ್ಳಿ. ಮೊಣಕಾಲಿನ ಮೇಲೆ ಒತ್ತಡ ಬಾರದಂತೆ ತೊಡೆಯ ಮೇಲೆ ಇರಿಸಿ. ನಿಮ್ಮ ಬಲಗಾಲಿನ ಕಾಲಿನ ಬೆರಳುಗಳು ನೆಲಕ್ಕೆ ಮುಖವಾಗಿರಬೇಕು ಹಾಗೂ ನಿಮ್ಮ ಮಂಡಿ ಬಲಬದಿಗೆ ಇರಬೇಕು. ನಿಧಾನವಾಗಿ ಎರಡೂ ಕೈಗಳನ್ನು ತಲೆಯ ಮೇಲಕ್ಕೆ ಎತ್ತಿ ನಮಸ್ಕಾರ ಸ್ಥಿತಿಯಲ್ಲಿ ಇರಿಸಿ. ದೇಹ ಹಾಗೂ ದೃಷ್ಟಿ ನೇರವಾಗಿರಲಿ. ಈ ಒಂದು ಭಂಗಿಯಲ್ಲಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡೋಣ. ಉಸಿರಾಟ ಸಮತೋಲನದಲ್ಲಿರಲಿ. ಹಾಗೆ ಸ್ಥಿರತೆಯನ್ನು ಕಾಪಾಡಿ. 3 ನಿಧಾನವಾಗಿ ಎರಡು ಕೈಗಳನ್ನು ಕೆಳಗೆ ತೆಗೆದುಕೊಂಡು ಬನ್ನಿ. 4 ನಿಧಾನವಾಗಿ ಬಲಗಾಲನ್ನು ಕೆಳಗಡೆ ಇಟ್ಟು ಸಮಸ್ಥಿತಿಗೆ ಬನ್ನಿ ಹಾಗೂ ವಿಶ್ರಮಿಸಿ. ಈಗ ಎಡಗಾಲಿನ ಮೇಲೆ ಮಾಡುವಂತಹ ಸಮಯ. ನಿಧಾನವಾಗಿ ಏಕಂ. ನಿಮ್ಮ ಎಡಗಾಲನ್ನು ಬಲ ತೊಡೆಯ ಪಕ್ಕದಲ್ಲಿರಿಸಿ. ಎಡಗಾಲಿನ ಪಾದದ ಬೆರಳುಗಳು ಕೆಳಮುಖವಾಗಿರಲಿ. ಮಂಡಿ ಎಡಭಾಗದಲ್ಲಿರಲಿ. 2 ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆ ತೆಗೆದುಕೊಂಡು ಬನ್ನಿ. ನಮಸ್ಕಾರ ಸ್ಥಿತಿಯಲ್ಲಿರಲಿ. ಮುಖ ಪ್ರಶಾಂತತೆಯಿಂದ ಕೂಡಿರಲಿ. ದೃಷ್ಟಿ ನೇರ. ಈ ಒಂದು ಆಸನದಲ್ಲಿ ಸ್ವಲ್ಪ ಹೊತ್ತು ಇರೋಣ. ತ್ರೀಣಿ ನಿಧಾನವಾಗಿ ಎರಡು ಕೈನ ಕೆಳಗಡೆ ಇಳಿಸಿ. 4 ನಿಮ್ಮ ಎಡಗಾಲನ್ನು ಕೆಳಗಡೆ ತೆಗೆದುಕೊಂಡು ಬನ್ನಿ. ವಿಶ್ರಮಿಸಿ. ಕಾಲು ಎರಡು ಸ್ವಲ್ಪ ದೂರ. ಕಣ್ಣನ್ನು ಮುಚ್ಚಿ ವಿಶ್ರಮಿಸಿ. ವೃಕ್ಷಾಸನ ದೇಹಕ್ಕೆ ಸಮತೋಲನ, ಕಾಲುಗಳಿಗೆ ಬಲ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಸುಂದರವಾದ ಆಸನವಾಗಿದೆ. ಮಹಿಳೆಯರಲ್ಲಿ ಹಾರ್ಮೋನ್ ಸಮತೋಲನ ಹಾಗೂ ದೇಹದ ಭಂಗಿಯನ್ನು ಸುಧಾರಿಸಲು ಅತ್ಯಂತ ಉಪಯುಕ್ತ. ತೀವ್ರ ತಲೆಸುತ್ತು, ರಕ್ತದೊತ್ತಡ ಇರುವವರು ಈ ಆಸನವನ್ನು ಎಚ್ಚರಿಕೆಯಿಂದ ಅಥವಾ ತಜ್ಞರ ಮಾರ್ಗದರ್ಶನದಲ್ಲಿ ಮಾತ್ರ ಇದನ್ನು ಮಾಡಬೇಕು. ವಿಶ್ರಾಂತಿ.